ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕರ ಕಿರುಕುಳದಿಂದ ರೈತನ ಸಾವು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹುಣಸಘಟ್ಟ ಗ್ರಾಮದಲ್ಲಿರುವ ಯೂನಿಯನ್ ಬ್ಯಾಂಕ್ನಿಂದ 4,70,000 ಬೆಳೆ ಸಾಲ ಪಡೆದಿದ್ದ ಹುಣಸಘಟ್ಟ ಹೊಸಳ್ಳಿ ತಾಂಡ್ಯದ ರೈತ ಎಚ್.ಎಲ್. ಮಂಜ್ಯಾನಾಯ್ಕ ರವರಿಗೆ ಹುಣಸಘಟ್ಟ ಯೂನಿಯನ್ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಗುಮಾಸ್ತರಾದವರು ಸಾಲದ ಹಣ ಮತ್ತು ಬಡ್ಡಿ ಹಣವನ್ನು ಪಾವತಿ ಮಾಡುವಂತೆ ಪದೇ ಪದೇ ಕಳುಹಿಸುತ್ತಿದ್ದ ತಗಾದೆ ನೋಟಿಸ್ ಮತ್ತು ರೈತರ ಮನೆಗೆ ಖುದ್ದಾಗಿ ಹೋಗಿ ಗ್ರಾಮಸ್ಥರ ಎದುರಿನಲ್ಲಿ ಬ್ಯಾಂಕಿನ ಹಣವನ್ನು ಪಾವತಿ ಮಾಡುವಂತೆ ಬೆದರಿಕೆ ಹಾಕುತ್ತಿದ್ದ ಕಾರಣ ಮರ್ಯಾದೆಗೆ ಅಂಜಿ ಕಳೆನಾಶಕ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು, ವಿಷಯ ತಿಳಿದ ರೈತರ ಕುಟುಂಬಸ್ಥರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜ್ಯಾನಾಯ್ಕರು ಸೋಮವಾರ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದು, ರೈತ ಮಂಜ್ಯಾನಾಯ್ಕರ ಸಾವಿಗೆ ಯೂನಿಯನ್ ಬ್ಯಾಂಕಿನ ಸಿಬ್ಬಂದಿಗಳೇ ನೇರ ಕಾರಣಕರ್ತರಾಗಿದ್ದು, ಮೃತರ ಸಾವಿಗೆ ಕಾರಣಕರ್ತರಾಗಿರುವವರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಮೃತರ ಸಾವಿಗೆ ಪರಿಹಾರ ನೀಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ರೈತರುಗಳಿಗೆ ಬೆದರಿಕೆ ಹಾಕದಂತೆ ತಡೆಯುವಂತೆ ಆಗ್ರಹಪಡಿಸಿದ್ದು, ಮಂಗಳವಾರ ಬ್ಯಾಂಕಿನ ಬಳಿಯಲ್ಲಿ ಶವದೊಂದಿಗೆ ಮುಷ್ಕರ ಮಾಡುವುದಾಗಿ ಹೊಸಳ್ಳಿ ತಾಂಡ್ಯ, ಹುಣಸಘಟ್ಟ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ತಿಳಿಸಿದ್ದಾರೆ. ವರದಿ ಪ್ರದೀಪ್ ಹೆಚ್ಚಿ, NKS TV4 ತರೀಕೆರೆ.